ಸ್ಯಾಂಡಲ್ವುಡ್ನಲ್ಲಿ ಸುಮಾರು 9ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನೀವು ನಟಿಸಿದ್ದೀರಿ, ಬಿಗ್ ಬಾಸ್ನ ಸ್ಪರ್ಧೆ ಮಾಡಿದಿರಿ, ಸಾಕಷ್ಟು ದೊಡ್ಡ ಫ್ಯಾನ್ ಫಾಲೋವಿಂಗ್ ನಿಮಗಿದೆ. ಹೀಗಿರುವಾಗ ಈ ವ್ಯಕ್ತಿ ನಿಮ್ಮ ಲೈಫ್ನಲ್ಲಿ ಹೇಗೆ ಎಂಟ್ರಿ ಆದ್ರು, ನಿಮ್ಮ ನಂಬಿಕೆನ ಹೇಗೆ ಗಳಿಸ್ಕೊಂಡ್ರು ಅಂತ ಹೇಳಿ ಮ್ಯಾಮ್? ಸೊ ಮ್ಯಾಮ್, ಐ ಥಿಂಕ್ ನನ್ನ ನಂಬಿಕೆ ಯೂಶ್ವಲಿ ನನಗೆ ತುಂಬ ಪ್ರೀತಿ ಕೊಟ್ಟರೆ ಅಥವಾ ಪ್ರೀತಿನ ನೋಡಿಕೊಂಡ್ರೆ ನಾನು ನಿಜವಾಗ್ಲೂ ನಂಬಿಡ್ತೀನಿ. ಇವಾಗ ನಾನು ಅದನ್ನ ಹೆಂಗೆ ಹೇಳ್ಕೊಂಡ್ರು ಕೂಡ ಅದು ತುಂಬ ಸ್ಟ್ಯೂಪಿಡಾಗಿ ಕೇಳಿಸುತ್ತೆ ಅಥವಾ ಇಡಿಯಾಟಿಕಾಗಿ ಕೇಳಿಸುತ್ತೆ ಅನಿಸುತ್ತೆ. ಬಟ್ ನಾನು ತುಂಬ ಒಂದು ಪ್ರೈವೇಟ್ ಪರ್ಸನ್. ಆ್ಯಕ್ಚುಲಿ ನನ್ನ ಐ ಥಿಂಕ್ ನಾನು ಈ ವರ್ಷ 10 ವರ್ಷದಲ್ಲಿ ನಾನು ಈ ಇಂಡಸ್ಟ್ರಿಲಿ ಇದ್ದೀನಿ. ನಾನು ಯಾವತ್ತೂ ನನ್ನ ಪರ್ಸನಲ್ ಲೈಫ್ ಬಗ್ಗೆ ಬಂದು ಎಲ್ಲೂ ಮಾತಾಡ್ಕೊಂಡಿಲ್ಲ. ನನ್ನ ಸಿನಿಮಾ ಟೈಮಲ್ಲಿ ನಾನು ಯಾವತ್ತೂ ಮಾತಾಡ್ಕೊಂಡಿಲ್ಲ. ಯಾವುದೇ ರೀತಿ ತೊಂದರೆ ಅಥವಾ ಕೆಟ್ಟ ಹೆಸರು ಬರುವಂಥದ್ದು ನನ್ನ ಲೈಫಲ್ಲಿ ಏನೂ ನಡೆದಿಲ್ಲ, ಈ ಒಂದು ಇನ್ಸಿಡೆಂಟ್ ಬಿಟ್ಟು. ವೆರಿ ಟ್ರೂ. ನಾನು ಯಾವತ್ತೂ ಅದನ್ನ ಎಕ್ಸ್ಪೋಸ್ ಅಂದರೆ ನಾನು ಆ ಥರ ಎಕ್ಸ್ಪೋಸು ಆಗಿರಲಿಲ್ಲ, ಏನೂ ಇಲ್ಲ. ತುಂಬ ಸಿಂಪಲ್ ಮತ್ತು ಪೀಸ್ಫುಲ್ ಲೈಫ್ ಲೀಡ್ ಮಾಡ್ಕೊಂಡು ಬರ್ತಾ ಇದ್ದವಳು. ಆ್ಯಂಡ್ ಅಫ್ಕೋರ್ಸ್ 2 ವರ್ಷ ಹಿಂದೆ ಯಾವುದೋ ಒಂದು ಕೆಲಸದ ವಿಷಯದಲ್ಲೇ ನಾನು ಅವ್ರನ್ನ ಮೀಟ್ ಮಾಡಿದ್ದು. ನಾನು ಅವರ ಒಂದು ಈವೆಂಟ್ ಅದರಲ್ಲಿ ನಾನು ಅವ್ರ ಈವೆಂಟ್ ಫಂಕ್ಷನ್ ಲಾಂಚ್ಗೆ ನಾನು ಪರ್ಫಾರ್ಮ್ ಮಾಡಿದ್ದೆ, ಹಾಗೇನೆ ಪರಿಚಯ ಆಗಿದ್ದು. ಆ್ಯಂಡ್ ಆನೆಸ್ಟ್ಲಿ ತುಂಬ, ನಾನು ಸುಳ್ಳು ಹೇಳಬಾರ್ದು, ತುಂಬ ಚೆನ್ನಾಗಿದ್ರು, ತುಂಬ ಚೆನ್ನಾಗಿ ನೋಡಿಕೊಂಡ್ರು, ತುಂಬ ಪ್ರೀತಿ ಕೊಟ್ಟರು,